ಹಲೋ ಬೆಂಗಳೂರು, ನಮಸ್ತೆ. ಇದು ಸುಮನ್ ಅಂತ ಡಾಕ್ಟರ್ ಎ ವಿ ರಿಸಿ ಅವರಿಂದ. ಸೊ ನಾವು ಚಿಕ್ಕ ಪಂಪ್ಸ್ ಅಂದರೆ ಯಲಹಂಕದಲ್ಲಿ ಸರ್ವಿಸ್ ಸೆಂಟರ್ ಇಟ್ಕೊಂಡಿದ್ದೀರಿ. ಸೊ ರಿಗಾರ್ಡಿಂಗ್ ಏನು ಅಂದರೆ ಓನ್ಲಿ ವಿ ಆರ್ ವರ್ಕಿಂಗ್ ಆನ್ ಆಡಿಯೋ ವಿಡಿಯೋ ಎಕ್ವಿಪ್ಮೆಂಟ್ಸ್. ಮ್ಯಾಕ್ಸಿಮಮ್ ವಿ ಆರ್ ವರ್ಕಿಂಗ್ ಆನ್ ಆಡಿಯೋ ವಿಡಿಯೋ ಎಕ್ವಿಪ್ಮೆಂಟ್ಸ್, ಹೈ ಆ್ಯಂಡ್ ಹೋಮ್ ಥಿಯೇಟರ್ಸ್ ಎಲ್ಲ. ಸೊ ಇವತ್ತು ನನ್ನ ಮುಂದೆ ಏನಿದೆ ಅಂದರೆ ಸೋನಿ ಅವರ ಒಂದು ಇದು ಬ್ಲೂಟೂತ್ ಸ್ಪೀಕರ್ ಅಂದರೆ ನಿಮಗೆ ಮಾಡೆಲ್ ನಂಬರ್ ಬಂದು SRS ನೋಡ್ಬೋದಲ್ಲ, SRS XB30. ಸೊ ಇದು ಪ್ರಾಬ್ಲಮ್ ಏನು ಅಂತಂದರೆ, ಕಸ್ಟಮರ್ ಕೊಟ್ಟಿರೋ ವಿಚಾರ ಏನಂದರೆ ಸಿಸ್ಟಮ್ ಆನ್ ಆಗ್ತಾಯಿಲ್ಲ ಅಂತ ಕೊಟ್ಟರು. ಚಾರ್ಜಿಂಗ್ ಜೊತೆನೇ ಕೊಟ್ಟಿದ್ದಾರೆ. ಮೇಯ್ನಾಗಿ ಯಾರ್ಯಾರು ಯೂಸ್ ಮಾಡ್ತಾಯಿದ್ದೀರ ಇದನ್ನು, ಈ ಥರ ಸಿಸ್ಟಮ್ಸ್ ಬ್ಲೂಟೂತ್ ಸ್ಪೀಕರ್ಸು ಸೋನಿಯಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಅದರಲ್ಲಿರುವಂಥ ಅಡಾಪ್ಟರು ಬೇಗ ಫೇಲ್ಯೂರ್ ಆಗುತ್ತೆ. ಅಂದರೆ ನಿಮಗೆ ರೇಟೆಡ್ ಔಟ್ಪುಟ್ಟು 5.2 ವೋಲ್ಟೇಜ್ ಕೊಡಬೇಕು, 2 ಆಂಪಿಯರ್. ಅಂದರೆ ಅದು ಸಮ್ ಕೇಸಸಲ್ಲಿ ಅಂದರೆ ಏನಾದ್ರು ಪ್ರಾಬ್ಲಮ್ ಆದಾಗ ವೋಲ್ಟೇಜು ಎಕ್ಸೀಡ್ ಮಾಡಿಬಿಡುತ್ತೆ. ಲೈಕ್ ಅರೌಂಡ್ 8 ವೋಲ್ಟೇಜು, 10 ವೋಲ್ಟೇಜು, ಈ ಥರ ಎಕ್ಸೀಡ್ ಆದಾಗ ಏನಾಗುತ್ತೆ, ಮೈಕ್ರೋ ಕಂಟ್ರೋಲರ್ ಡ್ಯಾಮೇಜ್ ಆಗಿಬಿಡುತ್ತೆ. ಮೈಕ್ರೋ ಕಂಟ್ರೋಲರ್ಸ್ಗೆ ಡೈರೆಕ್ಟಾಗಿ ಪವರ್ ಸಪ್ಲೈ ಪಾಸ್ ಆಗುತ್ತಲ್ಲ, ಅದರಿಂದ ಚಾರ್ಜಿಂಗ್ ಕಂಟ್ರೋಲ್ ಥ್ರೂಯಿಂದ ಸೊ ಡೈರೆಕ್ಟಾಗಿ ಪಾಸಾಗಿ ಹೋಗ್ಬಿಡುತ್ತೆ. ಅದು ಸಮ್ ಕೇಸಸ್ ಮಾತ್ರ, ಬಟ್ ಇದರಲ್ಲಿ ಅದೇ ಆಗಿದೆ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ IC ರಿಮೂವ್ ಮಾಡೀನಿ. ARM STMIC 32 ಬಿಟ್ದು ಮೈಕ್ರೋ ಕಂಟ್ರೋಲರು. ಸೊ ಇಲ್ಲಿ ಈ ಒಳಗಡೆ ಏನೇನಿದೆ ಅಂತ ಜಸ್ಟ್ ತೋರಿಸ್ತೀನಿ. ಯಾಕಂದರೆ ಇದು ಓಪನ್ ಮಾಡೋ ಟೈಮಲ್ಲಿ ನಾನು ವೀಡಿಯೋ ಮಾಡ್ಬೋದಿತ್ತು, ಬಟ್ ನನ್ನ ಹತ್ರ ಆ ಥರ ಆಪ್ಷನ್ ಇಲ್ಲ ಸದ್ಯಕ್ಕೆ. ಓನ್ಲಿ ನಿಮ್ಗೆ ಒಳಗಡೆ ಏನು ಇರುತ್ತೆ, ಆಮೇಲೆ ಯಾವ ಥರ ಓಪನ್ ಮಾಡಬೇಕು, ಎಲ್ಲೆಲ್ಲಿ ಇರುತ್ತೆ ಪ್ಲಗ್ಸು, ಅದನ್ನೆಲ್ಲ ಹೇಳ್ಕೊಡ್ತೀನಿ. ಮಾಡೆಲ್ ನಂಬರ್ ಆವಾಗಲೇ ತೋರಿಸ್ತಿದ್ದೀನಿ, ಮತ್ತೆ ಒಂದ್ಸತಿ ತೋರಿಸ್ತಾಯಿದ್ದೀನಿ. ಓಕೆ. ಸೊ ಇಲ್ಲಿ ಇದು ಬೇಸಿಕಲಿ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ಡಬಲ್ ಸೈಡ್ ಟೇಪ್ ಹಾಕಿಟ್ಬಿಟ್ಟಿರ್ತಾರೆ. ನಿಮಗೆ ಗಮ್ ಹಾಕ್ಬಿಟ್ಟು, ಲಿಕ್ವಿಡ್ ಗಮ್ ಏನಲ್ಲ, ಡಬಲ್ ಸೈಡ್ ಗಮ್ ಹಾಕ್ಬಿಟ್ಟು ಇದು ಮಾಡಿರ್ತಾರೆ. ಫುಲ್ಲು ತುಂಬ ಕಷ್ಟ ಓಪನ್ ಮಾಡೋದಕ್ಕೆ, ತುಂಬ ಕಷ್ಟ ಇರುತ್ತೆ. ಡ್ಯಾಮೇಜೇ ಆಗುತ್ತೆ. ಆ ಲೆವೆಲ್ಗೆ ನೀವು ಬೆಂಡ್ ಮಾಡಬೇಕಾಗುತ್ತೆ ಇದನ್ನು, ಪ್ಲಾಸ್ಟಿಕ್ನ. ಮೇಯ್ನಾಗಿ ನೀವು ರಿಮೂವ್ ಮಾಡಬೇಕಾದ್ರೆ ಗ್ಲೂ ರಿಮೂವರ್ ಯೂಸ್ ಮಾಡಿ. ಆವಾಗವಾಗ ಅಂದರೆ ಆ ಜಾಗದಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಬೆಂಡ್ ಮಾಡ್ತಾಯಿದ್ರೆ ನಿಮಗೆ ಲೈಟಾಗಿ ಇದು ಫಸ್ಟ್ ಯಾವುದು ಓಪನ್ ಮಾಡಬೇಕು ಅಂತ ಹೇಳ್ತೀನಿ. ನಿಮಗೆ ಫಸ್ಟ್ ಮೇಲೆ ಇರೋ ಪ್ಲೇಟ್ ಕೆಳಗಡೆ ಓಪನ್ ಮಾಡಿ ಫಸ್ಟು. ಯಾಕಂದರೆ ಮೇಲೆ ಲುಕ್ ಹಾಳಾಗ್ಬಿಡುತ್ತೆ. ನೀವು ಸ್ಟಾರ್ಟಿಂಗ್ ಕೈ ಹಾಕ್ತಿರಲ್ಲ, ಏನೋ ಡ್ಯಾಮೇಜ್ ಆದರೆ ಮೇಲೆ ಲುಕ್ ಹಾಳಾಗಿ, ಬ್ಯಾಕ್ ಸೈಡಲ್ಲೇ ಇಲ್ಲೇ ಹಾಕಿ ಕೈ, ಅಂದರೆ ಲೈಕ್ ಇಲ್ಲೇ ಫಸ್ಟ್ ಅಪ್ಲೈ ಮಾಡಿ. ಟ್ವೀಸರ್ ಈ ಥರದಲ್ಲಿ ನೀವು ಮೇಲೆ ಹಿಂಗೆ ಅಮ್ಕಿದ್ರೆ, ಅಂದರೆ ಅಷ್ಟು ಬೇಗ ಬರೋಲ್ಲ, ತುಂಬ ಕಷ್ಟ ಇದೆ. ಜೋರಾಗಿ ನೋಡಿ, ಇಲ್ಲೆಲ್ಲ ಬೆಂಡ್ ಆಗಿಬಿಟ್ಟಿದೆ. ಆ ಲೆವೆಲ್ಗೆ ಇದಾಗುತ್ತೆ, ಕಾಣಿಸ್ತಿದೆಯಲ್ಲ? ಓಕೆ. ಬೆಂಡ್ ಆಗಿಬಿಡುತ್ತೆ, ಆ ಲೆವೆಲ್ಗೆ ಅದು ತುಂಬ ಡಬಲ್ ಸೈಡ್ ಅಲ್ವಾ. ಸೊ ಹಾಗಾಗಿ ಎಲ್ಲ ಕಡೆ ಏನೋ ಒಂದು ಕಡೆ 2 ಕಡೆ ಹಾಕಿಲ್ಲ, ಅವ್ರು ಪೂರ್ತಿ ಹಾಕ್ಬಿಡ್ತಾರೆ. ಇಷ್ಟಿದೆ ನೋಡಿ, ಇದು ಒಂದು ಸೈಡ್ ಒಂದು ಪ್ಲೇಟದ್ದು ಮಾತ್ರ ತೆಗೆದಿರೋದು ಗಮ್ಮು. ಇನ್ನೂ ಇಷ್ಟೊಂದಿದೆ. ಇವಾಗ ಇದು ರೆಡಿ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಮೈಕ್ರೋ ಕಂಟ್ರೋಲರ್ IC ಹೋಗಿದೆ, ಅದೆಲ್ಲ ಪ್ರೋಗ್ರಾಮ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ ನಾವು. ಸೊ ಈಗ ನೀವು ಹೆಂಗೆ ರಿಮೂವ್ ಮಾಡಬೇಕು ಅಂತಂದರೆ, ಇನ್ ಕೇಸ್ ಯಾರನ್ನ ಟೆಕ್ನಿಷಿಯನ್ಸು ಟ್ರೈ ಮಾಡ್ತೀರಾ ಅಂತಂದರೆ, ಇದರಲ್ಲಿ ಏನೂ ಇಲ್ಲ, ನೀವೇನು ಮಾಡೋಂಥದ್ದೇನಿಲ್ಲ. ಓನ್ಲಿ ನೀವು ಪವರ್ ಸೆಕ್ಷನ್ ಚೆಕ್ ಮಾಡ್ಬೋದು ಅಷ್ಟೇ. ಯಾಕಂದರೆ ICಗಳು ಕೆಲವೊಂದು ಸಿಗೋಲ್ಲ ಇದರಲ್ಲಿ. ಇದ್ರ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಇದು ಕಂಪ್ಲೀಟ್ ಬೋರ್ಡು. ಮೈಕ್ರೋ ಕಂಟ್ರೋಲ್ ಎಲ್ಲಿರುತ್ತೆ, ಪವರ್ ಬಟನ್ ಎಲ್ಲ ಇಲ್ಲೇ ಇರುತ್ತೆ. ಬ್ಲೂಟೂತ್ ಮಾಡ್ಯೂಲ್ ಇಲ್ಲಿದೆ, ಕಾಣಿಸ್ತಿದ್ದಿಲ್ಲ? ಓಕೆ. ಬ್ಲೂಟೂತ್ ಮಾಡ್ಯೂಲ್ ಇಲ್ಲಿದೆ. ಇಲ್ಲಿ ಬಂದರೆ ನಿಮಗೆ ನೋಡಿ, ಇಲ್ಲಿ 3 ಸೆಕ್ಷನ್ ಥರ ಡಿವೈಡ್ ನಾನೇ ಹೇಳ್ತೀನಿ ನಿಮಗೆ. ಇಲ್ಲಿ ಒಂದು ನಿಮಗೆ ಬ್ಯಾಟ್ರಿ ಸೆಕ್ಷನ್, ಇದು ಚಾರ್ಜಿಂಗ್ ಸೆಕ್ಷನ್ ಬರುತ್ತೆ. ಇದು ಬಂದು ಆಂಪ್ಲಿಫೈಯರ್ ಸೆಕ್ಷನ್ನು, ನಿಮಗೆ ಇಲ್ಲಿ ಬ್ಯಾಟ್ರಿ ಸೆಕ್ಷನ್ ಬರುತ್ತೆ. ಸಿಂಪಲ್. ಇದು ನೋಡಿದ್ರೆ ಸೋನಿ ಬ್ಲೂಟೂತ್ ಸ್ಪೀಕರು, ಬಟ್ ಯಮಹಾದು ಚಿಪ್ ಇರುತ್ತೆ ಅಲ್ಲಿ. ನಿಮಗೆ ಯಮಹ ಕಾಣಿಸುತ್ತಾ? ಓಕೆ, ಕಾಣಿಸ್ತಿದೆ. ಯಮಹ YDA ಅಂತೇನೋ ಕಾಣಿಸ್ತಿದೆ. ಓಕೆ. ಯಮಹ ಚಿಪ್ ಯೂಸ್ ಮಾಡ್ತಾರೆ. ಇದು ಆಂಪ್ಲಿಫೈಯರ್ ಚಿಪ್ಪು, ಇದು ಕ್ಲಾಸ್ D ಆಂಪ್ಲಿಫೈಯರ್. ಅದಕ್ಕೋಸ್ಕರ ನಿಮಗೆ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ, ಕಾಂಪ್ಯಾಕ್ಟಾಗಿ, ತುಂಬ ಮ್ಯಾಸಿವ್ ಸೌಂಡ್ ಇರುತ್ತೆ. ನಿಮಗೆ ಬೀಸ್ಟಾಗಿ ಸೌಂಡ್ ಬರುತ್ತೆ, ಸೂಪರ್ ಸೌಂಡ್ ಬರುತ್ತೆ ನಿಮಗೆ. ಏನಕ್ಕೆ ಅಂದರೆ ಕ್ಲಾಸ್ D ಸ್ವಿಚಿಂಗ್ ICs ಇವೆಲ್ಲನೂ. ಇದು ಇಂಡಕ್ಟರ್ಸು, ಕೆಪಾಸಿಟರ್ಸು, ಇದೆ ನಿಮಗೆ IC. ಸೊ ಇಲ್ಲಿ ಬ್ಯಾಟ್ರಿ ಸೆಕ್ಷನ್ ಬರುತ್ತೆ. ಬ್ಯಾಟ್ರಿ ನಿಮಗೆ ಇಲ್ಲಿ ಬ್ಯಾಟ್ರಿ ಚಾರ್ಜಿಂಗು, ನಿಮಗೆ ಬ್ಯಾಟ್ರಿ ಫ್ಲೋಟ್ ಚಾರ್ಜಿಂಗ್ ಎಲ್ಲ ಇರುತ್ತಲ್ಲ, ಆ ಚಾರ್ಜಿಂಗ್ ಸೆಕ್ಷನ್ನು. ನಿಮಗೆ ಇದು ಬಂದು ಬ್ಯಾಟ್ರಿ ಚಾರ್ಜಿಂಗು. ಇದು ನಾರ್ಮಲ್, ಇದು USB ಚಾರ್ಜಿಂಗ್ ಬರುತ್ತಲ್ಲ, ಈ ರಿಸೀವರು, ಈ ಮಾಡ್ಯೂಲ್ ಇಲ್ಲಿ ಬರುತ್ತೆ. ಆಮೇಲೆ ನೀವು ರಿಮೂವ್ ಮಾಡಬೇಕಾದ್ರೆ ಈ 2 ಸ್ಟ್ರಿಪ್ ಇರುತ್ತೆ, ಈ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇದು ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ, ಇದು ಇಲ್ಲಿ ಕನೆಕ್ಟ್ ಆಗುತ್ತೆ, ಇಲ್ಲಿಗೆ. ಆ್ಯಕ್ಚುಲಿ ಈ ಮಾಡಲು ನಿಮಗೆ LED ಡಿಸೈನಲ್ಲಿ ಬರುತ್ತೆ. LED ಡಿಸೈನ್ ನೋಡಿದ್ರೆ ನಿಮ್ಗೆ ಇಲ್ಲಿ ಕಾಣುತ್ತೆ. ಈ ಆಪ್ಟಿಕಲ್ ಡಿಸೈನ್, ಇವಾಗ ಆಪ್ಟಿಕಲ್ ಫೈಬರ್ ಕೇಬಲ್ ಬರುತ್ತಲ್ಲ, ಆ ಒಂದು ಮಾಡಲ್ ಇವರು ಯೂಸ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ, ಈ ಥರ ಹೋಗಿದೆ, ಕಾಣಿಸ್ತಿದೆಯಲ್ಲ? ಓಕೆ, ಕಾಣಿಸುತ್ತೆ. ಆಮೇಲೆ ಇದು ಸ್ಪೀಕರ್ಸ್ ನೋಡಿ, ನಿಮಗೆ ಇದು ಪ್ಯಾಸಿವ್ ರೇಡಿಯೇಟರ್ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಪ್ಯಾಸಿವ್ ರೇಡಿಯೇಟರ್ಸ್ ಅಂದರೆ ನಿಮ್ಗೆ ಓನ್ಲಿ ಕೋನ್ ಇರುತ್ತೆ ಅಷ್ಟೇ. ಅಂದರೆ ಲೈಕ್ ಇವಾಗ ಸ್ಪೀಕರ್ ಬಗ್ಗೆ ಮಾತಾಡೋದು, ಕೋನ್ ಮಾತ್ರ ಇರುತ್ತೆ. ನಿಮ್ಗೆ ಹಿಂದೆಗಡೆ ಕಾಯಿಲು ಮ್ಯಾಗ್ನೆಟ್ ಏನು ಸಿಗೋಲ್ಲ, ಈ ಥರ ಇರುತ್ತೆ. ಅಂದರೆ ಇದರದ್ದು
ಏನು ಇದು ಕಂಪ್ರೆಸ್ ಮಾಡೋಂಥ ಪವರ್ ಇರುತ್ತಲ್ಲ ಅದು ಇಲ್ಲಿಂದ ನಿಮಗೆ ಔಟ್ಪುಟ್ ಬರುತ್ತೆ. ಅಂದರೆ ಇದು ಇವಾಗ ಫ್ರಂಟ್ ಫೈರ್ ಮಾಡುತ್ತೆ, ಇದು ಫ್ರಂಟ್ ಫೈರ್ ಮಾಡಿದಾಗ ಬ್ಯಾಕ್ ಫೈರ್ ಏನಾಗುತ್ತೆ ಇಲ್ಲಿಂದ ಇಲ್ಲಿ ಯೂಸ್ ಆಗುತ್ತೆ ನಿಮಗೆ. ಈ ವೆಂಟೆಡ್ ಇರುತ್ತಲ್ಲ, ವೆಂಟೆಡ್ ಥರನೇ ಇಲ್ಲಿ ನಿಮಗೆ ಎರಡೂ ಯೂಸ್ ಆಗುತ್ತೆ. ಇವಾಗ ಫ್ರಂಟ್ ಫೈರ್ ಆದಾಗ ಇದು ಆ್ಯಕ್ಟ್ ಆದಾಗ ನಿಮಗೆ ಬ್ಯಾಕ್ ಫೈರ್ ಆಗುತ್ತಲ್ಲ, ಆವಾಗ ಇಲ್ಲಿ ಯೂಸ್ ಆಗುತ್ತೆ. ಆವಾಗ ನಿಮ್ಗೆ ಇದು ಫ್ರಂಟ್ ಫೈರ್ ಥರ ಇದು ಅಂದರೆ ನಿಮಗೆ ಎಲ್ಲ ಕಡೆ ಸೌಂಡ್ ಕವರ್ ಮಾಡುತ್ತೆ. ಬೇಸ್ ನಿಮಗೆ ಸೂಪರಾಗಿ ಕವರ್ ಆಗುತ್ತೆ. ಇದು ರಿಮೂವ್ ಮಾಡ್ಬೇಕಾದ್ರೆ ನೋಡ್ಕೋಬೇಕು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಈ ಕಟ್ಟಾಗ್ಬಿಡುತ್ತೆ. ಇದೆಲ್ಲ ಮೇಲೆ ಇರೋ ಪ್ಲೇಟಲ್ಲಿ ಈ ಸೋನಿ ಏನು ಮಾಡಿದ್ದಾರೆ, ಈ ಪ್ಲೇಟ್ ಏನಂದರೆ ನಿಮಗೆ ಬೋರ್ಡ್ ಬಂದು ಆ್ಯಂಟಿನಾ ಬೋರ್ಡು, ಬ್ಲೂಟೂತ್ ಆ್ಯಂಟಿನಾ ಬೋರ್ಡ್ ಇಲ್ಲಿರುತ್ತೆ, ಹಿಂಗೆ ಕನೆಕ್ಟ್ ಆಗಿರುತ್ತೆ. ಇದು ಡಬಲ್ ಸೈಡ್ ಗಮ್ ಅಂತ ಹೇಳ್ತಾ ಇದ್ದೀನಲ್ಲ, ಹಿಂಗಿರುತ್ತೆ. ಇದು ಬಂದು ಎಲ್ಲಿದೆ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ನೀವೇನಾದ್ರು ಸ್ವಲ್ಪ ಬೆಂಡ್ ಮಾಡಿ ತೆಗಿತೀನಿ ಅಂದಾಗ ನಿಮ್ಮ ಲಕ್ ಚೆನ್ನಾಗಿದ್ದರೆ ಈಚೆಗೆ ನೀಟಿಗೆ ಬರುತ್ತೆ, ಇಲ್ಲಾಂದರೆ ಇದು ಕಟ್ಟಾಗ್ಬಿಡುತ್ತೆ. ಟೆಕ್ನಿಷಿಯನ್ ಆದರೆ ಏನೋ ಟ್ರೈ ಮಾಡಿ ಇದು ಮಾಡ್ಬೋದು, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ರೆಡಿ ಮಾಡೋಕ್ಕಾಗಲ್ಲ. ಯಾಕಂದರೆ ವಿತ್ ಐ ಸಿ ಕೊಟ್ಟಿದ್ದಾನೆ, ಇಲ್ಲಿ ಕಾಣಿಸುತ್ತಾ, ವಿತ್ ಐ ಸಿ ಜೊತೆಗೆ ಈ ಕನೆಕ್ಟರ್ಸ್ ಹೋದರೆ ಮತ್ತೆ ಮಾಡ್ಕೋಬೋದು ನೀವು, ಏನು ತೊಂದರೆ ಇಲ್ಲ. ಬಟ್ ಹುಷಾರಾಗಿರ್ಬೇಕು. ಇದೆಲ್ಲ ಸಖತ್ ಕಷ್ಟ ಓಪನ್ ಮಾಡೋಕ್ಕೆ, ನನಗೆ ನಿಮಗೆ ಗೊತ್ತಿಲ್ಲ. ವಿತ್ ಗಮ್ ಯೂಸ್ ಮಾಡಿದ್ರು ಎಷ್ಟು ಕಷ್ಟ ಆಗುತ್ತೆ, ಯಾಕಂದರೆ ಬೆಂಡ್ ಮಾಡಿ ತೆಗಿಬೇಕು. ಸ್ಪೀಕರ್ ನೋಡಿ, ಇದು ಸ್ಪೀಕರು ಡಿಸೈನ್ ಹೆಂಗಿದೆ ಒಳಗಡೆ. ಸ್ಪೀಕರು ಸ್ಪೆಸಿಫಿಕೇಷನ್ ಬಂದರೆ ನೋಡಿ, ಆಲ್ರೆಡಿ ಅವರೇ ಮೆನ್ಷನ್ ಮಾಡಿದ್ದಾರೆ. 4 ohms 25 ವಾಟ್. ನೋಡಿ ಎಷ್ಟು ಚಿಕ್ಕದಿದೆ, ಎಷ್ಟು ಸೌಂಡ್ ಬರುತ್ತೆ. 25 ವಾಟ್. ನಿಮಗೆ ಕಾಯಿಲ್ ಡಿಸೈನು ಆ ಥರ ಇರುತ್ತೆ, ಯಾಕಂದರೆ ನಿಯೋಡಿಮಮ್ ಮ್ಯಾಗ್ನೆಟ್ ಅಲ್ವಾ, ಸೊ ಪೀಕ್ ವೋಲ್ಟೇಜೆಲ್ಲ ಹ್ಯಾಂಡಲ್ ಮಾಡುತ್ತೆ. ಆಮೇಲೆ ಇದರಲ್ಲಿ ಬ್ಯಾಟ್ರಿ ನೋಡಿಸ್ಬೇಕಂದ್ರೆ ಬ್ಯಾಟ್ರಿ ನೋಡಿ ಈ ಸೈಜಲ್ಲಿ ಬರುತ್ತೆ. ಇದು ಲಿಥಿಯಮ್ ಬ್ಯಾಟ್ರಿ 4 ಯೂಸ್ ಮಾಡಿದ್ದಾರೆ. ಸೀರೀಸ್ ಕನೆಕ್ಷನ್ ಮಾಡಿ ನಿಮಗೆ BMS ಹಾಕಿ ಡಿಸೈನ್ ಮಾಡಿರ್ತಾರೆ. ನಿಮ್ಗೆ ಇದರಲ್ಲಿ ಏನಾಗುತ್ತೆ ಅಂದರೆ 7.2 volts 4.6 ಆಂಪಿಯರ್ ಬ್ಯಾಟ್ರಿ. ಜೊತೆಗೆ ನಿಮ್ಗೆ ಇಲ್ಲೇನಾಗುತ್ತೆ, ಬೂಸ್ಟ್ ಆಗುತ್ತೆ. ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀರಲ್ವಾ, ಕನೆಕ್ಟ್ ಮಾಡಾದ್ಮೇಲೆ ಈ ಸರ್ಕ್ಯೂಟ್ ಇದೆಯಲ್ಲ, ಇದು ಬಂದು ಬಕ್ ಬೂಸ್ಟರ್. ಈ ಸರ್ಕ್ಯೂಟ್ ಬಂದು ಕಾಣಿಸುತ್ತಲ್ಲ, ಓಕೆ, ಬಕ್ ಬೂಸ್ಟರ್ ಅಂದರೆ ನಿಮಗೆ ಈ ಆ್ಯಂಪ್ಲಿಫೈಯರ್ ಸೆಕ್ಷನ್ಗೆ ಒಂದು 12 ವೋಲ್ಟೇಜು ಡಿಸೈನ್ ಮಾಡುತ್ತದೆ. ಲೈಕ್ ಅಪ್ ಮಾಡುತ್ತೆ, ಅಂದರೆ ಪಂಪ್ ಮಾಡುತ್ತೆ. ಅಂದರೆ ಇಲ್ಲಿರೋ 7.2 ವೋಲ್ಟೇಜ್ನ ನಿಮಗೆ ಈ ಆ್ಯಂಪ್ಲಿಫೈಯರ್ ಸೆಕ್ಷನ್ಗೆ ಎಷ್ಟು ಬೇಕು, 12 to 18 ವೋಲ್ಟೇಜ್ ಆ ಥರ ಇರುತ್ತೆ. ಅದಕ್ಕೆ ಆ ವೋಲ್ಟೇಜ್ಗೆ ಇದು ಪಂಪ್ ಮಾಡುತ್ತೆ. ಅದಕ್ಕೋಸ್ಕರ ನಿಮ್ಗೆ ಆ ಎಫೆಕ್ಟ್ ಬರೋದು, ಸೌಂಡ್ ಕ್ವಾಲಿಟಿ. ಕ್ಲಾಸ್ ಡಿ ಎಲ್ಲ ನಿಮ್ಗೆ ಅದೇ ಥರನೇ, ಬ್ಲೂಟೂತ್ ಸ್ಪೀಕರ್ಸ್ ಎಲ್ಲ ಪಂಪ್ ಮಾಡಲೇಬೇಕು, ಇಲ್ಲಾಂದರೆ ವೋಲ್ಟೇಜ್. ಕ್ಲಾಸ್ ಡಿ ಎಲ್ಲ ನಿಮಗೆ ಮಿನಿಮಮ್ಮು 21 ವೋಲ್ಟೇಜು ಆ ಥರ ಇರುತ್ತೆ. ಎಷ್ಟೊಂದಿದ್ದಾವೆ, 21 ವೋಲ್ಟೇಜು ಎಷ್ಟೊಂದಿದ್ದಾವೆ. ಬಟ್ ಇದು ಈ IC ಡಿಸೈನ್ ಬಂದು 12 ವೋಲ್ಟೇಜು ಆ ಥರ ಡಿಸೈನ್ ಮಾಡ್ತಾರೆ. ನೋಡಿದ್ರೆ ಇಷ್ಟೇ ಫ್ರೆಂಡ್ಸ್, ಇದು ಒಳಗಡೆ ಇರೋದು ಸೋನಿ ಮೇಕ್ ಇದು.